ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚೆ ಶುದ್ಧನಲ್ಲವಯ್ಯ. ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ. ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲವಯ್ಯ. ಧನ ದೊರಕದಿದ್ದಡೆ ನಿಸ್ಪೃಹನಲ್ಲದೆ ಧನ ದೊರಕಿ ನಿಸ್ಪೃಹನಲ್ಲವಯ್ಯ. ಏಕಾಂತ ದ್ರೋಹಿ ಗುಪ್ತ ಪಾತಕ ಯುಕ್ತಿ ಶೂನ್ಯಂಗೆ ಸಕಳೇಶ್ವರ ದೇವ ಒಲಿ ಒಲಿ ಎಂದಡೆ ಎಂತೊಲಿವನಯ್ಯ. ಸಕಳೇಶ ಮಾದರಸರ ಈ ವಚನದಲ್ಲಿ ಮನುಷ್ಯನ ಅಂತರಂಗ ಮತ್ತು ಬಹಿರಂಗದ ನಡುವಿನ ಕಪಟತನವನ್ನು ಬಹು ಮಾರ್ಮಿಕವಾಗಿ ಹೇಳಿದ್ದಾರೆ. ಇವತ್ತು ಮುಖವಾಡವಿಲ್ಲದೆ ಬದುಕು ಅಸಾಧ್ಯ ಅನ್ನುವಂಥ ವಿಚಿತ್ರ ವಾತಾವರಣ ಸೃಷ್ಟಿಯಾಗಿದೆ. ಇಂದಿನ ದಿನಮಾನಗಳಲ್ಲಿ ಕೆಲವರು ಆಡೋದೇ ಒಂದಾದರೆ ಮಾಡೋದೇ ಇನ್ನೊಂದು, ಮನದಲ್ಲಿರೋದೇ ಮತ್ತೊಂದು. ಅದನ್ನೇ ಸಕಳೇಶ ಮಾದರಸರು ನೇರವಾಗಿ ಹೇಳಿ ಜನರನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಪ್ರಸ್ತುತ ವಚನದಲ್ಲಿ 4 ರೀತಿಯ ಕಪಟತನಗಳನ್ನು ಅನಾವರಣ ಮಾಡಿದ್ದಾರೆ. ಮೊದಲನೆಯ ಕಪಟತನ ಜನರನ್ನು ಮೆಚ್ಚಿಸಲೋಸುಗ ತಾವು ಶುದ್ಧವಾಗಿದ್ದಂತೆ ನಟಿಸುವಂಥವ್ರು. ಆದರೆ ಅವರ ಮನಸ್ಥಿತಿಯೇ ಬೇರೆ ಆಗಿದ್ದು ಅಲ್ಲಿ ಕಪಟತನ ತುಂಬಿಕೊಂಡಿರುತ್ತೆ. ಮನದಲ್ಲಿ ಶುದ್ಧಿ ಇಲ್ಲ. ಮತ್ತು ಕೆಲವರು ನುಡಿದಡೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ಹಾಗೆ ದೇವರು ಮೆಚ್ಚಿ ಹೌದು ಅನ್ನುವ ಹಾಗೆ ಮಾತನಾಡಿ ತಮ್ಮ ಜಾಣ್ಮೆಯನ್ನು ಮೆರೀತಾರೆ. ಆದರೆ ಅವರ ನಡೆ ನುಡಿಗೆ ವಿರುದ್ಧವಾಗಿ ಇರುತ್ತದೆ.
ಆಡುವುದೇ ಒಂದಾದರೆ ಮಾಡುವುದೇ ಮತ್ತೊಂದು. ಇವರು ಎರಡನೆಯ ವರ್ಗಕ್ಕೆ ಸೇರುವಂಥ ಜನರು. ಮೂರನೇ ವರ್ಗದ ಜನರ ಹೂರಣವನ್ನು ವಚನದಲ್ಲಿ ಅನಾವರಣಗೊಳಿಸಿದ್ದು ಅದು ಅವರ ಕಪಟ ವೇಷವನ್ನು ತೋರಿಸುತ್ತೆ. ಕಾವಿ, ಖಾಕಿ, ಖಾದಿ ಹೀಗೆ ಯಾವುದೇ ವೇಷ ಧರಿಸಿದ್ರೂ ಆ ವೇಷಕ್ಕೆ ಅನುಗುಣವಾದಂಥ ಭಾಷೆ ಅಂದರೆ ಬದುಕು ಅವ್ರದ್ದಾಗಿರುವಂಥ ಸಾಧ್ಯತೆಗಳು ಇಲ್ಲ. ಬಾಹ್ಯ ವೇಷಭೂಷಣಗಳಿಂದ ಅವರು ಬಹುದೊಡ್ಡ ವ್ಯಕ್ತಿ ಅನಿಸ್ಕೊಂಡ್ರೂ ನಡಾವಳಿಕೆಯಲ್ಲಿ ಅತ್ಯಂತ ಕ್ಷುಲ್ಲಕ ಜೀವಿಯಂತೆ ಬಾಳ್ತಾ ಇರ್ತಾರೆ. ನಾಲ್ಕನೆಯ ಮುಖವಾಡ ಎಂದರೆ ಕೈಯಲ್ಲಿ ಕಾಸಿಲ್ಲದೆ ಇದ್ದಾಗ ಅವನು ಆದರ್ಶಗಳ ಬೆಟ್ಟವನ್ನೇ ಹೊತ್ತವನ ಹಾಗೆ ಒಳ್ಳೆಯ ಮಾತನಾಡ್ತಾನೆ. ಅವನಂಥ ಆದರ್ಶ ವ್ಯಕ್ತಿ ಮತ್ತೊಬ್ಬರಿಲ್ಲ ಅನ್ನೋ ಹಾಗೆ ತೋರಿಸ್ಕೊಳ್ತಾನೆ. ಅಕಸ್ಮಾತ್ ಅವನಿಗೆ ಸಂಪತ್ತು ಬಂದರೆ ಅವನ ಆಸೆ ಆಮಿಷಗಳು ಬೆಟ್ಟದಷ್ಟು ಆಗ್ತಾವೆ. ಅವುಗಳ ಈಡೇರಿಕೆಗಾಗಿ ಆದರ್ಶಗಳನ್ನು ಗಾಳಿಗೆ ತೂರಿ ಹೊತ್ತು ಬಂದಂತೆ ಕೊಡೆ ಹಿಡಿಯುವಂಥ ದುರುಳತನ ಬೆಳೆಸ್ಕೊಳ್ತಾನೆ. ಇಂಥವರೆಲ್ಲ ಏಕಾಂತ ದ್ರೋಹಿಗಳು, ಗುಪ್ತ ಪಾತಕಿಗಳು, ಯುಕ್ತಿ ಶೂನ್ಯರು ಅಂತ ಹೇಳ್ತಾರೆ. ಏಕಾಂತ ದ್ರೋಹಿ ಅಂದರೆ ಅಂತರಂಗದ ಕತ್ತಲೆಯಲ್ಲಿ ಮಾಡುವಂಥ ಕೊಳಕುತನ. ಮೇಲೆ ಬಸಪ್ಪ ಒಳಗೆ ವಿಷಪ್ಪ ಅನ್ನೋ ಹಾಗೆ ಹೊರಗೆ ಒಳ್ಳೆಯ ಮಾತನಾಡಿ ಮನದಲ್ಲಿ ಅವನಿಗೆ ಹೇಗೆ ಬತ್ತಿ ಇಡಬೇಕು, ನಾಶ ಮಾಡಬೇಕು, ತಲೆ ಎತ್ತದಂತೆ ನೋಡ್ಕೊಳ್ಬೇಕು ಅಂತ ದ್ರೋಹ ಚಿಂತನೆಯಲ್ಲೇ ಕಾಲದ ದುರ್ವಿನಿಯೋಗ ಮಾಡಿಕೊಳ್ತಾರೆ. ಬಾಹ್ಯವಾಗಿ ಶರಣರಂತೆ ಪುಣ್ಯ ಪುರುಷರಂತೆ ಕಂಡರೂ ಅದು ಅವರ ಸಹಜ ಗುಣವಾಗಿರದೆ ಯಾರಿಗೂ ತಿಳಿಯದಂತೆ ಒಳಗೊಳಗೇನೆ ಮಾಡಬಾರ್ದಂಥ ಅನ್ಯಾಯ ಕುಕೃತ್ಯಗಳನ್ನು ಮಾಡ್ತಾನೇ ಇರ್ತಾರೆ. ಅವರ ಪಾತಕಗಳಿಗೆ ಲೆಕ್ಕನೇ ಇರೋದಿಲ್ಲ. ಮಾತು ಕೃತಿಗೆ ತರ್ಕನೇ ಇರೋದಿಲ್ಲ. ವಿವೇಕ ಇಲ್ಲ ಅನ್ನೋ ಹಾಗೆ ವರ್ತಿಸುವ ಜನರಿಗೆ ದೇವರು ಹೇಗೆ ಒಲಿಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ಈ ವಚನದಲ್ಲಿದೆ. ಇಂದಿನ ಜನರ ವಾಸ್ತವಿಕ ಬದುಕಿಗೆ ಕನ್ನಡಿ ಹಿಡಿಯುವಂಥ ಕಾರ್ಯವನ್ನು 12ನೇ ಶತಮಾನದಲ್ಲೇ ಶರಣರು ಮಾಡಿದ್ದಾರೆ. ಕಾಲ ಯಾವುದಾದ್ರೇನು, ಜನರ ಮನಸ್ಥಿತಿ ಮಾತ್ರ ಒಂದೇ ಆಗಿರುತ್ತೆ. ಇವತ್ತು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಮಾಡ್ಕೊಳ್ತಾ ಇರೋದನ್ನು ಕಂಡಾಗ ಅಲ್ಲಿ ಪ್ರಸ್ತುತ ವಚನದ ಬಿಂಬವೇ ಕಾಣುತ್ತೆ. ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮುಂತಾದವುಗಳಲ್ಲಿ ಯಾರು ಹೇಗೆ ಬರೀತಾರೆ ಮತ್ತು ಅವ್ರ ಬದುಕು ಹೇಗಿರುತ್ತೆ ಅಂತ ನೋಡಲಾಗದಷ್ಟು ದುರುಳತನವನ್ನು ಅವರು ತೋರ್ತಾರೆ. ಜನಮನ್ನಣೆ ಪಡೆಯುವ ನಿಟ್ಟಿನಲ್ಲಿ ತಾವು ದಯೆ, ಧರ್ಮ, ಪರಿಸರ ಜಾಗೃತಿ, ಜನಪರ ಕಾಳಜಿ, ಶುದ್ಧ ಚಾರಿತ್ರ್ಯ ಇರೋ ಹಾಗೆ ಬರವಣಿಗೆಯಲ್ಲಿ ತೋರಿಸ್ಕೊಳ್ತಾರೆ. ಆದರೆ ಅವರ ನಡಾವಳಿಕೆ ಅದಕ್ಕೆ ತದ್ವಿರುದ್ಧವಾಗಿರೋದುಂಟು. ಅವರಿಗೆ ಮಾಧ್ಯಮಗಳು ಬೇಗ ಜನಮನ್ನಣೆ ಗಳಿಸಿಕೊಳ್ಳುವಂಥ ತಂತ್ರಗಳಾಗಿರ್ತಾವೆ. ಅವ್ರ ಮಾತನ್ನು ಬಿಡಿ, ನಮ್ಮ ಜನಪ್ರತಿನಿಧಿಗಳ ಬದುಕನ್ನೇ ಗಮನಿಸಿದರೆ ವೇದಿಕೆ ಮೇಲೆ ಪ್ರಾಮಾಣಿಕತೆ, ನೈತಿಕತೆ ಕುರಿತು ಉದ್ದುದ್ದ ಭಾಷಣ ಮಾಡಿ ಅಧಿಕಾರ ದಕ್ಕಿದಾಗ ಅವರ ನುಡಿ ನಡೆಯಾಗದೆ ಅನೈತಿಕತೆ, ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾರೆ. ವಚನಕಾರರು ಹೇಳಿದಂತೆ ನುಡಿಯಲ್ಲಿ ಜಾಣರಲ್ಲದೆ ನಡೆಯಲ್ಲಿ ಅಲ್ಲ. ಸ್ಥಾನಮಾನ ಸಿಗೋವರೆಗೂ ಪ್ರಾಮಾಣಿಕತೆಯ ಮಾತನಾಡಿ ಹಣ, ಸ್ಥಾನಮಾನ ದೊರೆತಾಗ ಎಲ್ಲ ತತ್ವಾದರ್ಶಗಳನ್ನು ಗಾಳಿಗೆ ತೂರಿ ಧನಮೋಹಿಗಳಾಗ್ತಾರೆ. ತಂತ್ರಜ್ಞಾನದ ದುರ್ಬಳಕೆ ಮಾಡಿಕೊಂಡ ಜನರು ಬೇರೆಯವರ ತೇಜೋವಧೆಗೆ ಮುಂದಾಗ್ತಾರೆ. ಅದು ಗುಪ್ತ ಪಾತಕವಲ್ಲದೆ ಮತ್ತೇನು? ಸಕಲೇಶ ಮಾದರಸರು ಹೇಳುವಂತೆ ಮನದಿಂದ ಶುದ್ಧರಾಗದವರು,
ನಡೆಯಲ್ಲಿ ನುಡಿಯನ್ನು ತರದಿರುವ ಜನರು, ವೇಷಕ್ಕೆ ತಕ್ಕ ಭಾಷೆ ಇಲ್ಲದವರು, ಸಂಪತ್ತು ಬಂದಾಗಲೂ ಸದ್ಗುಣಗಳನ್ನು ಬಿಡದವರು ದೇವರ ಒಲಿಮೆಗೆ ಪಾತ್ರರಾಗ್ತಾರೆ. ಇದಕ್ಕೆ ವಿರುದ್ಧವಾದವರು ಅಂದರೆ ಬಾಹ್ಯ ಬದುಕನ್ನೇ ಬಂಡವಾಳ ಮಾಡಿಕೊಂಡಂಥವರು, ಅಂತರಂಗ ಶುದ್ಧಿಯನ್ನು ಕಾಯ್ದುಕೊಳ್ಳದೇ ಇರುವಂಥ ಪಿಸುಣರು ಎಂದೆಂದೂ ದೇವರ ಒಲಿಮೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಳೋದೇ ಒಂದು, ಮಾಡೋದೇ ಮತ್ತೊಂದು ಆಗಬಾರ್ದು. ಈ ಸಂದೇಶವನ್ನು ವಚನದ ಮೂಲಕ ಮಾದರಸರು ನೀಡಿದ್ದಾರೆ. ಸಮಾಜದ ವಿವಿಧ ವರ್ಗದ ಜನರ ಬದುಕಿಗೆ ಕನ್ನಡಿಯನ್ನು ಹಿಡಿದಿದ್ದಾರೆ. ಈ ಕನ್ನಡಿಯ ಮೂಲಕ ಮಠಾಧೀಶರು, ಪ್ರಜಾಪ್ರತಿನಿಧಿಗಳು, ಪ್ರಜಾಪ್ರಭುಗಳು, ಆಡಳಿತ ನಡೆಸುವಂಥವರು, ವ್ಯಾಪಾರಿಗಳು, ಹೀಗೆ ವಿವಿಧ ಹಂತದ ಬೇರೆ ಬೇರೆ ಸ್ಥಾನಮಾನದ ಜನರು ಎಚ್ಚರದಿಂದ ನಡೆಯುವಂಥ ಸಂಕಲ್ಪ ಮಾಡಿದಾಗ ಬಸವಣ್ಣನವರ ಕಲ್ಯಾಣ ಮತ್ತೆ ಕಣ್ಮುಂದೆ ಪ್ರತ್ಯಕ್ಷವಾಗಲಿಕ್ಕೆ ಸಾಧ್ಯ. ಮನ ಮೆಚ್ಚುವಂತೆ ಮತ್ತು ಮನದೊಡೆಯ ಮಹಾದೇವ ಮೆಚ್ಚುವಂತೆ ಬದುಕುವ ಪರಿಯನ್ನು ಪರಿಣಾಮಕಾರಿಯಾಗಿ ಸಕಲೇಶ ಮಾದಾಸರು ಈ ವಚನದಲ್ಲಿ ತಿಳಿಸಿದ್ದಾರೆ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ. ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲವಯ್ಯ. ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲವಯ್ಯ. ಧನ ದೊರಕದಿದ್ದಾಡೆ ನಿಸ್ಪೃಹನಲ್ಲದೆ, ಧನ ದೊರಕದಿದ್ದಾಡೆ ನಿಸ್ಪೃಹನಲ್ಲದೆ, ಧನ ದೊರಕಿ ನಿಸ್ಪೃಹನಲ್ಲವಯ್ಯ. ಧನ ದೊರಕಿ ನಿಸ್ಪೃಹನಲ್ಲವಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ಏಕಾಂತ ದ್ರೋಹಿ ಗುಪ್ತ ಪಾತಕಿ. ಏಕಾಂತ ದ್ರೋಹಿ ಗುಪ್ತ ಪಾತಕಿ ಯುಕ್ತಿ ಶೂನ್ಯಂಗೆ. ಏಕಾಂತ ದ್ರೋಹಿ ಗುಪ್ತ ಪಾತಕಿ ಯುಕ್ತಿ ಶೂನ್ಯಂಗೆ. ಸಕಳೇಶ್ವರ ದೇವ ಒಲಿ ಒಲಿಗೆಲ್ದಡೆ. ಸಕಳೇಶ್ವರ ದೇವ ಒಲಿ ಒಲಿಗೆಲ್ದಡೆ. ಎಂತೊಲಿವನಯ್ಯ ಒಲಿ ಒಲಿ ಎಂದಡೆ. ಎಂತೊಲಿವನಯ್ಯ ಒಲಿ ಒಲಿ ಎಂದಡೆ. ಎಂತೊಲಿವನಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ.
ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ಜನ ಮೆಚ್ಚಿ ಶುದ್ಧನಲ್ಲದೆ ಜನ ಮೆಚ್ಚಿ ಶುದ್ಧನಲ್ಲದೆ ಜನ ಮೆಚ್ಚಿ ಶುದ್ಧನಲ್ಲದೆ ಮನ ಮೆಚ್ಚಿ ಶುದ್ಧನಲ್ಲವಯ್ಯ. ಕೇಳ ಬನ್ನಿ ವಚನ ಸಂದೇಶ. ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ.